ಸೊ ನಮಸ್ಕಾರ ಗುರು ಎಲ್ಲರಿಗೂ. ನಾನು ನಿಮ್ಮ ಸುಪ್ರೀತ್. ವೆಲ್ಕಮ್ ಟು ಸುಪ್ರೀತ್ ಸೀನ್ಸ್. ಸೊ ಗೈಸ್, ಇವತ್ತು ನಾನು ಹಾಸನಲ್ಲಿರೋ ಕೊನೆ ದಿನ. ಮೀನ್ಸ್ ಮನೆ ಬಿಟ್ಟು ಹೊರಡ್ಬೇಕಲ್ಲ ಗೈಸ್. ಯಾರಾದರೂ ಎಜುಕೇಷನ್ ಎಲ್ಲ ಮುಗಿಸಿದ್ಮೇಲೆ ಗೈಸ್ ಜಾಬ್ ಅಂತ ಹೊರಗಡೆ ಹೋಗ್ಲೇಬೇಕಲ್ಲ, ಅದಕ್ಕೋಸ್ಕರ ಇವತ್ತು ಗೈಸ್ ಮನೆ ಬಿಡೋ ಟೈಮ್ ಬಂತು ಕೊನೆಗೂ. ಸೊ ಗೈಸ್, ಇವತ್ತು ಮನೆ ಬಿಡ್ತಿದ್ದೀನಿ ಅಂತ ನಮ್ಮಮ್ಮ ಅದಕ್ಕೋಸ್ಕರ ಅಂತ ಬಿರಿಯಾನಿ ಮಾಡಿಕೊಡ್ತಿದ್ದಾರೆ ಗೈಸ್. ಬನ್ನಿ ಗೈಸ್, ಬಿರಿಯಾನಿ ರೆಸಿಪಿ ಈ ವಿಡಿಯೋ ಹಾಕ್ತೀನಿ. ಈಗ ಬಿರಿಯಾನಿ ಮಾಡಬೇಕು ಅಂದರೆ ಚಿಕನ್ ಬೇಕೇ ಬೇಕಲ್ಲ, ಅದಕ್ಕೋಸ್ಕರ ಚಿಕನ್ ನೋಡ್ಸ್ಕೋಗೋಣ ಅಂತ ಇವಾಗಿನೂ ಚಿಕನ್ ಅಂಗಡಿಗೆ ಬಂದೆ ಗಾಯ್ಸ್. ಜಸ್ಟ್ ಚಿಕನ್ ಕೂಡ ರೆಡಿ ಆಯಿತು, ಚಿಕನ್ ಕೂಡ ತಂದಿದ್ದೀನಿ ಇವಾಗ ಹೋಗಿ. ಇವಾಗ ಏನಿದ್ರು ಈರುಳ್ಳಿ ಎಲ್ಲ ರೆಡಿಯಾಗಿದೆ, ಹೊಡಿಬೇಕಷ್ಟೇ. ಇವಾಗ ಸಿಗೋಣ ಗೈಸ್, ಈರುಳ್ಳಿ ಹೊಡೆಯೋಣ. ಸೊ ಗೈಸ್, ಇಲ್ಲಿ ಅಡುಗೆ ಮಾಡಬೇಕಿದ್ರೆ ಈರುಳ್ಳಿ ಹೊಡೆಯೋದಾಗಲಿ, ಟೊಮೊಟೊ ಹೊಡೆಯೋದಾಗಲಿ, ಮತ್ತು ಇನ್ನಿತರ ಏನೇ ತರಕಾರಿ ಕಟ್ ಮಾಡೋದಾಗಲಿ ನನಗಂತೂ ಸಖತ್ ಖುಷಿಯಾಗುತ್ತೆ. ಅದಕ್ಕೋಸ್ಕರ ಗೈಸ್ ಇಲ್ಲಿ ನಾನೇ ಯಾವಾಗಲೂ ಆಲ್ಮೋಸ್ಟ್ ಈ ಥರ ಏನಾದ್ರು ನಾನೇ ಮಾಡೋಕ್ಕೆ ಹೇಳಿದಾಗ, ಅಡುಗೆ ಮಾಡೋಕ್ಕೆ ಹೇಳಿದಾಗ ಗೈಸ್ ಯಾವಾಗಲೂ ನಾನೇ ಈ ಥರ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಡೋದು ಗೈಸ್. ಏನೋ ಗೊತ್ತಿಲ್ಲ, ಏನೋ ಒಂಥರ ತುಂಬ ಖುಷಿ ಸಿಗುತ್ತೆ. ಅದಕ್ಕೋಸ್ಕರ ಎಲ್ಲ ನಾನೇ ಗೈಸ್ ಇಲ್ಲಿ ಕಟ್ ಮಾಡಿಕೊಡೋದು ಯಾವಾಗಲೂ. ಸೊ ಗೈಸ್, ಎಲ್ಲ ರೆಡಿ ಆಗಿದೆ ನೋಡಿ, ಇಷ್ಟರಲ್ಲೇ ಮಾಡಿಬಿಟ್ಟು ಮುಗಿಸ್ಬೇಕೀಗ. ಎಣ್ಣೆ ಬಿಟ್ಟಾಗಿದೆ, ಫಸ್ಟ್ ಇವಾಗ ಹಾಕ್ತಿದ್ವಿ. ಒಳ್ಳೆ ಟೇಸ್ಟ್ ಬರುತ್ತೆ. ಚರ್ಬಿ ಹಾಕಿ ಗೈಸ್ ಬಿರಿಯಾನಿಗೆ. ಎಣ್ಣೆ ಹಾಕಿಗಿಂತ ಮುಂಚೆನೇ ನಾವಾದರೆ ಎಣ್ಣೆ ಹಾಕ್ಬಿಟ್ಟಿದ್ದು ಅಂತ ಗೈಸ್ ಚರ್ಬಿ ಹಾಕ್ತಿದ್ವಿ. ಸೊ ಗೈಸ್, ಸ್ಟಾರ್ಟಿಂಗ್ ನಾವೀಗ ಚಕ್ಕೆ ಹಾಕ್ತಾ ಇದ್ದೀವಿ. ನನ್ನ ಕೈಲಿ ಮಾಡೋಕ್ಕಾಗ್ತಾಯಿಲ್ಲ, ಕ್ಯಾಮ್ರಾನು ಇಟ್ಕೊಂಡು ಎಲ್ಲ. ಅದಕ್ಕೆ ಈಗ ನಮ್ಮಮ್ಮ ಸ್ಟಾರ್ಟ್ ಮಾಡ್ಕೊಂಡಿದೆ. ಹಾಕಮ್ಮ, ಇನ್ನೊಂದು ಹಾಕು, ಇನ್ನೊಂದು ಎರಡು ಹಾಕು. ಕೈ ಕೊಡಂದೆ ಐಸ್. ಲವಂಗ ಹಾಕು, ಎಲ್ಲ ನಾಕು ಐಸ್. ಇವಾಗ ಅನಾನಸ್ ಮೊಗ್ಗು ಹಾಕ್ತಿದ್ದಾರೆ. ಏನಾಗ್ತಿದ್ಯಾ? ಏಲಕ್ಕಿ ಹಾಕ್ತಿದ್ದಾರೆ ಗೈಸ್. ಈಗ ಏಲಕ್ಕಿ ಇದ್ರ ತಡಿ ಅದನ್ನ ಕೈಲಿ ಗೈಸ್ ಚಾಪಾತ್ರೆ ಹಾಕಿದ್ದಾರೆ. ಸ್ಮೆಲ್ ನೋಡಂಗೆ. ಆಹಾ ಗೈಸ್, ಇವಾಗ ಸ್ಟಾರ್ಟಿಂಗ್ ಮೆಣಸಿಕಾಯಿ. ಚಟ್ಪಟ್ ಡುಡೋ ಮಾತಿದೆ ಗೈಸ್ ಇಲ್ಲಿ ಮೆಣಸಿಕಾಯಿ. ಹಾಕು. ಈರುಳ್ಳಿ ಹಾಕ್ತಿದ್ದಾರೆ ಗೈಸ್. ಈಗ ಸ್ವಲ್ಪ ಸಾಕು. ಬೇಜಾನ ಆಗೋಯ್ತು. ಕಸ್ತೂರಿ ಮೇಥಿ ಹಾಕುವ ಸಮ ಗೈಸ್. ಹಾಕಮ್ಮ, ಸಾಕು. ಟೊಮೊಟೊ ಹಾಕುವ ಸಮಯ. ಪೂರ್ತಿ ಬಿಡು. ಸಾಕಲ್ವ ಇದಕ್ಕೆ? ಇವಾಗ ಪುದೀನ ಹಾಕುವ ಸಮಯ. ಇನ್ನು ಏನೋ ಬೇಕು ಅಂತ ಅನ್ನಿಸ್ತಾ ಇದೆ. ಗೈಸ್, ಆ ಕಡೆಯಲ್ಲಿ ಚಾಪ್ಸ್ಗೆ ರೆಡಿ ಮಾಡ್ಕೋತಿದ್ದಾರೆ ಗೈಸ್, ಗ್ರೇವಿ. ಇನ್ನು ಸಾಂಬಾರು ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲೇ ಇದೆ. ಗರಂ ಮಸಾಲ ಹಾಕಿಲ್ಲ, ಇನ್ನು ಚಿಕನ್ ಕೂಡ ಹಾಕಿಲ್ಲ ಗೈಸ್. ತಿಂಡಿಗೆ ಮಾಡಿ ಅಂದರೆ ಊಟಕ್ಕೆ ಮಾಡ್ತವ್ರೆ, ಏನಿಲ್ಲ ಅನ್ನೋದಕ್ಕೆ. ಚಿಕನ್ ಹಾಕೋದ್ಮೇಲೆ ಅಲ್ವ ಹಾಕೋದು? ಈಗಲೇ ಹಾಕೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸಾಂಬಾರ. ಸಾಕು. ಸಾಂಬಾರ ಪುದೀನ ಹಾಕ್ತಲ್ಲ, ಅವಾಗಲೇ ಹಾಕ್ತಿತ್ತು. ಜೊತೆ 5 ನಿಮಿಷ ಸುಂದಿಸ್ಬೇಕು. ಚಿಕನ್ ಹಾಕುವ ಸಮಯ. ಇದು ಟೈಟಲ್ ಏನು ಗೊತ್ತಾ? ಅಮ್ಮ ಮಾಡಿದ ಬಿರಿಯಾನಿ.
ಚಿಕನ್ ಹಾಕುವ ಸಮಯ ಬಂದಿದೆ ಗೈಸ್. ಈಗ ಗುಡ್ಕಾಯ್ ಇಷ್ಟೊಂದು ಇದಿತ್ತಲ್ಲ ಸ್ಕಿನ್ ಎಲ್ಲ, ಕಬಾಬ್ ಮಾಡ್ರೆ ಮಸ್ತಾಗಿರೋದು ಸ್ಕಿನ್. ಹಾಕು ತೆಗೆದಿರ್ತೀನಿ ತಾನೆ. ಹೌದಾ, ಇದು ಹಸಿ ದಪ್ಪ ಹಾಕಿಲ್ಲ. 1 2 ಮೀಡಿಯಂ ಅಂದೆ ನಾನು. ಚಿಕನ್ ಕಟ್ ಮಾಡೋ ಆಂಟಿ ಕೇಳ್ತು ಪೀಸ್ ಯಾವ ಥರ ಹೊಡಿಲಿ ಅಂತ. ಮೀಡಿಯಂ ಅಂದೆ, ಇದೇ ಮೀಡಿಯಂ ಅನ್ಸುತ್ತೆ, ನನಗೆ ಗೊತ್ತಾಗಿಲ್ಲ. ಹಾಕ್ ಮೊಸರು ತಗೋ ಬಟ್ಟಂತ. ಗರಂ ಮಸಾಲಾನು ಹಾಕಿರ್ಲಿಲ್ಲ, ಗರಂ ಮಸಾಲ ಕೂಡ ಹಾಕೋಣ ಈಗ. ಇದ್ರ ಮ್ಯಾಗ ಬೇಡ, ನೀ ಅಲ್ಲಿ ಚಿಕನಿಗೆ ಸುತ್ತಕ್ಕೆ ಹಾಕೋ ರೌಂಡಕ್ಕೆ. ಆ ಸ್ಮೆಲ್ಲೇ ಚೇಂಜ್ ಆಗಿದೆ. ಖಾರ ಪುಡಿ ಹಾಕುವ ಸಮಯ. 1 ಸ್ಪೂನು, ಸಣ್ಣ ಸ್ಪೂನ್, ಅದು 2 ಸಣ್ಣ ಸ್ಪೂನಲ್ಲಿ ಗೈಸ್ ಖಾರ ಪುಡಿ ಸಾಕಷ್ಟೇ. ಯಾರು ಕುಕ್ಕರ್ ಬಿದೋಗುತ್ತೆ ಅನ್ನಿಸ್ತೈತೆ. ತಗ 1-2 ಸಲ ಆಡ್ಸು. ನನ್ನ ಕೈಯಲ್ಲಿ ಮಾಡಿದ್ರೆ ಆಮೇಲೆ ತಾಕಮ್ಮ ಇದಾರಲ್ವ, ತಳ ಒತ್ಬಿಡುತ್ತೆ. ನಾನು ಹೇಳ್ಕೊಡೋದೈತೆ ಹಿಂಗೆ ಅಡುಗೆ ಮಾಡೋದ ನೋಡು. ಸಣ್ಣ ಮಾಡಿದೆ, ಆಫ್ ಮಾಡಿಲ್ಲ. ಲಿಟ್ರಲಿ ಅವತ್ತು ಕೂಡ ಅಕ್ಕಿ ಇರ್ಲಿಲ್ಲ ಖಾಲಿ ಅವ್ರ ಮನೇಲಿ. ಇವತ್ತು ನಮ್ಮ ಮನೇಲಿ ಕೂಡ ಅಕ್ಕಿ ಖಾಲಿ. ಮತ್ತೆ ಮನೆ ಅಕ್ಕಿ ಪುಡಿ ಆಗಲ್ಲ. ಅದೇ ಬಿರಿಯಾನಿ ಸೋನಾ ಮೊಸರನ್ನೇ ಆಗ್ಬೇಕಂತೆ, ಅದಕ್ಕೆ ಮನೆ ಅಕ್ಕಿಲಿ ಕರೆಕ್ಟ್ ಆಗಿ ಅರ್ಧ ಕೆಜಿ ಇದ್ದು, ಇವಾಗ 1 ಕೆಜಿ 1.5 ಕೆಜಿ ಹಾಕ್ತಿದ್ದೀವಿ ಗೈಸ್. ಎಷ್ಟಮ್ಮ ಹಾಕ್ತೀವಿ? 1 ಕೆಜಿ ಹಾಕ್ತೀಯಾ? 1 ಕೆಜಿ ಒಳಗೆ ಹಾಕ್ತೀನಿ. 1 ಕೆಜಿ ಹಾಕ್ತೀವಿ ಒಟ್ಟು ಟೋಟಲ್ 1 ಕೆಜಿ ಅಕ್ಕಿ ಗೈಸ್. ಇಲ್ಲಿ ರೆಡಿ ಆಗ್ತಾ ಇದೆ ಗೈಸ್. ಕುದಿ ಬಂದಿದೆ, ಅಕ್ಕಿ ತೊಳಿತಾ ಇದ್ದಾರೆ. ಅಕ್ಕಿ ತೊಳೆದು ಹಾಕ್ಬಿಡೋದೆ ಗೈಸ್. ಇದು ಬಂದು ಚಾಪ್ಸಿಗೆ, ಅವಲೇ ಚಿಕನ್ ಎತ್ತಿಡ್ಕೊಂಡ್ರಲ್ಲ ಅದಕ್ಕೆ ಚಾಪ್ಸ್ ಮಾಡೋಕ್ಕೆ. ಇದು ಗೈಸ್ ಇಲ್ಲಿ ಅಕ್ಕಿ ಕ್ಲೀನಾಗಿ ತೊಳಿತವ್ರೆ. ಒಂದ್ಸಲ 2 ಸಲ ತೊಳೆದಾಯ್ತು ಗೈಸ್. ಈಗ ಅಕ್ಕಿ ಹಾಕುವ ಸಮಯ. ಗೈಸ್ ಜುಗಾಡ್ ನೋಡಿ ಯಾವ ಥರ ಮಾಡೋರೆ. ಎಣ್ಣೆ ಆರಿ ಪೇಂಟ್ ಎಲ್ಲ ಜಿಡ್ಡಾಗುತ್ತೆ ಮತ್ತು ಆ ಪೇಂಟ್ ಎಲ್ಲ ಹಾಳಾಗುತ್ತೆ ಅಂತ ಹೋದ ವರ್ಷದ ಕ್ಯಾಲೆಂಡರ್ ತಂದು ಹಾಕ್ಬಿಡೋದು. ಓ ಈ ವರ್ಷದ್ದೇ, ಹೋದ ವರ್ಷದೆಲ್ಲ ಗೈಸ್. ಟ್ಯಾಲೆಂಟ್ ಹಿಂಗೆ, ಇಂಡಿಯನ್ ಮಮ್ಮೀಸ್ ಏನ್ ಟ್ಯಾಲೆಂಟ್ ನೋಡಿ. ಈ ತಲೆ ನಮಗೂ ಬರಲ್ಲ ಗೈಸ್, ಹಿಂಗೆ ನೋಡಿ ತಲೆ. ಗೈಸ್ ಇದರಲ್ಲಿ ವಿಡಿಯೋ ಮಾಡ್ತಿದ್ದೆ, ಮಧ್ಯದಲ್ಲಿ ಯಾಕೆ ಜಾಸ್ತಿ ಕಟ್ ಮಾಡಿದ್ದೀನಿ ಅಂದರೆ ಸ್ಟೋರೇಜ್ ಫುಲ್ ಆಯಿತು ಮಧ್ಯದಲ್ಲಿ. ಆಮೇಲೆ ಹೋಗಿ ಹಿಂದಿನ ವಿಡಿಯೋ 1-2-3 ವಿಡಿಯೋ ಡಿಲೀಟ್ ಮಾಡಿ ಚಿಕ್ಕದು ಇವಾಗ ಗೈಸ್ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಗೈಸ್. ಇದು ಚಾಪ್ಸಿಗೆ, ಚಾಪ್ಸ್ ರೆಸಿಪಿನೇ ಹೇಳಲಿಲ್ಲ, ಇನ್ನೇನು ಹಾಕಿಲ್ಲ ಗೈಸ್. ಈರುಳ್ಳಿ, ಅದಾದಮೇಲೆ ರುಬ್ಕೊಂಡಿರೋ ಖಾರ, ಏನೇನು ಮೆಣಸಿನ್ಕಾಯಿ, ಟೊಮೊಟೊನ ರುಬ್ದ, ಮೆಣಸಿನ್ಕಾಯಿ, ಟೊಮೊಟೊ, ಈರುಳ್ಳಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ಗೈಸ್. ಈಗ ಹಾಕಿರೋದು ಇದಕ್ಕೆ. ಕುದಿನ ಹಾಕಲಿಲ್ವಾ ಗೈಸ್? ಕುದಿನ ಕೂಡ ಹಾಕಿ ಇಷ್ಟೇ ಗೈಸ್. ಇದು ಚಾಪ್ಸ್ ಮಾಡೋದು ಎಷ್ಟು ಈಸಿ ನೋಡಿ ಗೈಸ್. ಚಿಕನ್ ಕೂಡ ಆಗ್ತೈತೆ ನಮ್ಮಮ್ಮ ಈಗ. ಉಪ್ಪು ಹಾಕ್ದ? ಬಿರಿಯಾನಿಗೆ ಏನು ಮಿಸ್ ಮಾಡಿಲ್ಲ ತಾನೇ? ಅವತ್ತು ಚೆನ್ನಾಗಿತ್ತು, ಆದರೂ ಮನಸ್ಫೂರ್ತಿ ಅನ್ನೋದು ಆಗ್ಲಿಲ್ಲ ಗೈಸ್. ಅವತ್ತು ಮನಸ್ಫೂರ್ತಿ ತಿನ್ನಕ್ಕಾಗಿಲ್ಲ, ಸಪ್ ಆಯ್ತು ಅಂತ ಹೇಳಿ ಸ್ವಲ್ಪ ತಿಂದೆ. ನಾನೇ ಮಾಡಿದ್ನಲ್ಲ ಅದಕ್ಕೆ ತಿಂದೆ, ಆದರೆ ಅದು ಹೊಟ್ಟೆ ತುಂಬಿತು ಅಷ್ಟೇ, ಮನಸ್ಸು ತುಂಬಿಲ್ಲ. ಮನಸ್ಸು ತುಂಬೋದೇ ಬೇರೆ, ಹೊಟ್ಟೆ ತುಂಬೋದೇ ಬೇರೆ. ನಿಮಗೆ ಗೊತ್ತಿರುತ್ತೆ ನಾನು ಹೇಳೋದು. ಚಾಪ್ಸ್ ಕೂಡ ರೆಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲ್ವಾ ಮತ್ತಿದ್ಕೀಗ?
ಎಷ್ಟು ಉಪ್ತಾನೆ ನೋಡಿ ಅಲ್ಲಿ. ಅರ್ಧ ಇಡಿ ತಾಂಡಿತ್ತೆ ಉಪ್ಪು. ಅವ ತಾಯಿ ಹಸಿನೇ ಹಾಕು ತಿನ್ನಕ್ಕಾಗಲ್ಲ ನಿಜವಾಲು. ಹಾಕದಕ್ ಬೇಕಷ್ಟು ಹಾಕು, ಅಷ್ಟಕ್ಕೆ ಬೇಕು. ನಾನು ಹೇಳ್ಕೊಡ್ಬೇಕಲ್ಲಮ್ಮ, ನಿನ್ಗೆ ಯಾಕೆ ಕನ್ಫ್ಯೂಷನ್ ಇರ್ತೀಯ? ನಂತರನೇ ನಮ್ಮಮ್ಮನು ಸಖತ್ ಕನ್ಫ್ಯೂಸ್ ಆಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉತ್ತಮ ರುಚಿಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಗೈಸ್ ಕ್ಲಾರಿಟಿ ಎಲ್ಲ ಓಕೆ ಅಲ್ವಾ ವಿಡಿಯೋಸ್ದು? ಯಾರು ಇಂಪ್ರೂವ್ ಮಾಡ್ಕೋಬೇಕಿದ್ರೆ ಹೇಳಿ ಗೈಸ್. ಉರಿತೈತೆ, ಟೇಸ್ಟ್ ನೋಡುವ ಸಮಯ. ಪಕ್ಕಾ ಕಣಮ್ಮ, ನೀನು ಟೇಸ್ಟೇ. ನೀನು ಯಾವಾಗಲೂ ಮಾಡ್ತೀಯಲ್ಲ ಹಂಗೆ ಐತಿ. ಇನ್ನೊಂದು ಸ್ವಲ್ಪ ಹಾಕು. ಪಕ್ಕಾ ನಿನ್ನ ಟೇಸ್ಟೇ. ಮಮ್ಮ ಮೊಸರು ಇವಾಗ ಆಗ್ತೈತೆ, ಏನಾಗಲ್ಲ, ಇವಾಗಲೂ ಹಾಕ್ಬೋದು ಅಂತೂ. ಹಾಂ ಮುಚ್ಚು. ಕುಡ್ಲು ಕೂಡ ಹಾಕ್ತವ್ರೆ, ಸೇಫ್ಟಿ. ಗಾಯ್ಸ್, ಸೇಫ್ಟಿ ಇಂಪಾರ್ಟೆಂಟ್. ಮನೇಲಿ ಮಾಡೋದಾಗೆಲ್ಲ ಯಾವಾಗಲೂ ಇದ್ದೇ ಇರುತ್ತೆ. ಎತ್ಲಾಗಿ ಇನ್ನು ಮುಚ್ಚಳ ಹಾಕ್ಬಿಟ್ಟೆ ಹೋಗೋದು, ನನ್ನ ಹತ್ರ ಹೇಳಿಲ್ವಾ? ಇನ್ನೊಂದು ಸ್ವಲ್ಪ ನೀರು ಹಾಕ್ತವ್ರೆ. ಮೆತ್ತಗಾದ್ರೆ ಗೈಸ್ ನಮ್ಮಮ್ಮ ಪಾರ್ಟಿ ಕೊಡ್ಸುತ್ತೆ ನನಗೆ. ಮೊಸರು 1/4 ಲೀಟರ್ ಹಾಕ್ಬೇಕಿತ್ತು. ಸಾಕು ಬಿಡು. ಇವಾಗ ಹಾಕೋದ್ರಲ್ಲಿ ಚಿಕನ್ ಕಲಿಸ್ತಿರ್ತೀವಿ ಗೊತ್ತಾ ನಾವು ಮಸಾಲೆ ಜೊತೆಗೆ. ಅವಾಗ ಹಾಕ್ಬೇಕು ಅಂತ ನಾನು ಅನ್ಕೊಂಡಿದೀನಿ. ಯಾವಾಗ ಹಾಕ್ಬೇಕು ಅಂತ ಕರೆಕ್ಟಾಗಿ ಗೊತ್ತಿಲ್ಲ ನನಗೂ. ಕರೆಕ್ಟ್ ಆಗೈತೆ. ಇವಾಗ ಮೊಸರು ಹಾಕಿದ್ರೆ ಸಪ್ಪಗೆ ಹಾಕು. ಮತ್ತೆ ಖಾರ ಪುಡಿ ಹಾಕ್ತಿದಿ. ಇಲ್ಲ ಮತ್ತೆ ಹಾಕ್ತವ್ರೆ. ಖಾರ ಆದ್ರೆ ಗೊತ್ತಾಗುತ್ತೆ. ಹಾ ಇವಾಗ ಹಾಕ್. ಆ ಮಿಕ್ಸ್ ಹೊಡಿಯಮ್ಮ, ಒಂದೇ ಕಡೆ ಹೋಯ್ತು ಖಾರ ಪುಡಿ. ಪಕ್ಕಾ ಸ್ಮೆಲ್ ನೋಡು. ನೀರ್ ಹಾಕಲ್ವ? ಇಷ್ಟೇ ನೀರು ನಿಜವಲ್ಲ? ಹಾ ಅಮ್ಮ ಕರೆಕ್ಟಾಗಿ ಹೇಳಮ್ಮ. ಇಷ್ಟೇ ನೀರು ಹಾಕೋದು? ಅವತ್ತು ಎಷ್ಟು ಹಾಕಿದ್ದೋ ಗೊತ್ತಾ? ಅವತ್ತು ಆದ್ರೆ ಮೆತ್ತಗಾಯಿರಲಿಲ್ಲ. ರೈಸ್ ಯಾವ ತರ ಆಗ್ಬೇಕು ಅದೇ ತರ ಆಗಿತ್ತು ಕಣ. ರೈಸ್ ಅವತ್ತು ನಾನು ತೋರ್ಸಂದಲ್ಲ ನೀರ್ ಎಷ್ಟು ಹಾಕಿದ್ದು ಅಂದ್ರೆ ಕೇಳಂಗಿಲ್ಲ. ಮಾಮೂಲಿ ಅನ್ನ ಮಾಡಕ್ ಹಾಕ್ತಾರಲ್ಲ ಗೈಸ್, 1 ಇಂಚು 2 ಇಂಚ್ ಎಲ್ಲ ಹಾಕ್ತಾರಲ್ಲ, ಅಷ್ಟ ಹಾಕಿದ್ದ ನೀರ್ನ. ಆದ್ರೆ ಅವತ್ತು ನಾನು ನಿಮ್ಗೆ ತೋರ್ಸಂದಲ್ಲ ವಿಡಿಯೋದಲ್ಲಿ ಗೈಸ್ ಯಾವ ತರ ಆಗಿತ್ತು ರೈಸು. ತುಂಬಾ ಆಗಿತ್ತು ರೈಸ್. ಏನು ಬೇಡ ಬಾರಮ್ಮ. ಅದು ಬಿಸಿಬೇಳೆ ಬಾತ್ ಹಾಕ್ತಾರ ಗೈಸ್. ನೋಡಿ ನಮ್ಮಮ್ಮ ಬಿರಿಯಾನಿ ಬಿಸಿಬೇಳೆ ಬಾತ್ ಪೌಡರ್ ತಾತ. ಏನು ಅಂತ ಕೇಳಿದೆ. ಇದೇನು? ದಿಸ್ ಈಸ್ ಚಿಕನ್ ಮಟನ್ ಬಿರಿಯಾನಿ ಪೌಡರ್, ಮಸಾಲಾ ಪೌಡರ್. ಬೇಡ ಕಣಮ್ಮ, ಶುಂಠಿ ಹಾಕ್ತೀನಿ. ಸಾಕು ತೆಗಿ. ಅಪ್ಪ ನಮಗ್ ತರಬೇಡಿ ಅನ್ನೋದು ಬಿರಿಯಾನಿ ಪೌಡರ್ನಲ್ಲ. ಆಮೇಲೆ ಇವರೇ ಹಾಕೋದು ಗೈಸ್. ಅಲ್ಲ ಮೆತ್ತಗೆ ಆಗ್ಬೇಕಲ್ಲ ಅವಾಗ. ಫೈನಲಿ ಕ್ಲೋಸ್ ಮಾಡೋ ಟೈಮು. ಮುಚ್ಚಳ ಹಾಕ್ತಿದ್ದೆ ನಮ್ಮಮ್ಮ. ಹಾಕಮ್ಮ ವಿಷಲ್ ಹಾಕಮ್ಮ. ಫಸ್ಟು ಕೊನೆಗೆ ಹಾಕೋದು. ನಾವ್ ಹೆಂಗ್ ಬೇಕಂಗೆ ಹಾಕಿಸಲ್ಲಮ್ಮ ಅವತ್ತು. ವಿಷಲ್ ಹಾಕುವ ಸಮಯ ಗೈಸ್ ಮುಗ್ದಿದೆ. ನಮ್ಮ ಅಮ್ಮ ಚಾಪ್ಸ್ ಮಾಡುತ್ತೆ. ಸ್ನಾನ ಮಾಡಿಲ್ಲ. ಸ್ನಾನ ಮಾಡಿ 1-2 ತಿಂಗಳು ಆಯ್ತು ಅಂತ ಅನ್ಸುತ್ತೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಗೈಸ್ ಇನ್ನು ಸ್ನಾನ ಮಾಡಿಲ್ಲ. ಸ್ನಾನ ಮಾಡಿ ಇನ್ನೊಂದು ಕಡೆ ಹೋಗ್ಬೇಕು. ಎಷ್ಟು ಟೈಮ್ ನೋಡ್ಬೋದು ಎಷ್ಟಾಗೈತೆ ಅಂತ. 11:30. 1 ಗಂಟೆಗೆ ಟ್ರೈನ್ ಇದೆ ಗೈಸ್ ಹಾಸನಿಂದ ಬೆಂಗಳೂರು ಯಶವಂತಪುರಕ್ಕೆ. ಆ ಟ್ರೈನಿಗೆ ಹೋಗೋಣ ಅಂತ ಸೆಟ್ ಆಗಿದ್ದು. ಆದ್ರೆ ಇವಾಗ ಯಾಕೋ ಎಲ್ಲರೂ ಮಾಡ್ತಿದ್ದಾಳೆ ಅಂತ ಫೋನ್ ಇಡ್ತಾವ್ರೆ. ಫೋನ್ ಮಾಡಿದ್ರೆ
ಗೈಸ್ ಎಷ್ಟು ಗಂಟೆಗೆ ಹೋಗ್ತೀವೋ ಬೆಂಗಳೂರಿಗೆ, ಅದಕ್ಕಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅದನ್ನು ಮುಗಿಸಿ ಗೈಸ್. ಆಮೇಲೆ ರೈಲ್ವೆ ಸ್ಟೇಷನ್ಗೆ ಹೋಗಿ ಟ್ರೈನ್ ಹತ್ತೋಣ. ಎಷ್ಟು ಗಂಟೆಗೆ ಗೊತ್ತಿಲ್ಲ, 1 ಗಂಟೆ ಹತ್ತೀವೋ ಇಲ್ಲಾಂದರೆ 4 ಗಂಟೆಗೆ ಬಂದಿದೆ ಸೋಲಾಪುರ ಎಕ್ಸ್ಪ್ರೆಸ್ಸು, ಅದನ್ನು ಹತ್ತಬೇಕು. ಗೈಸ್ ಯಾವ್ದು ಹತ್ತೀವಿ ಗೊತ್ತಿಲ್ಲ. ಈಗ ಅಲ್ಲಿ ಗೈಸ್ ಬಿರಿಯಾನಿ ಮತ್ತು ಚಾಪ್ಸ್ ರೆಡಿ ಆಗ್ತಾ ಇದೆ. ಬಿರಿಯಾನಿ ಗೈಸ್ ಎಕ್ಸ್ಪೆಕ್ಟೇಷನ್ ಸಕ್ಕತ್ತಿದೆ ನಮಗೆ. ಬಿರಿಯಾನಿ ಸಕ್ಕತ್ತಾಗಿ ಬಂದಿತ್ತು, ಸ್ಮೆಲ್ಲು ಹಂಗೆ ಬರ್ತಿತ್ತು. ಟೇಸ್ಟ್ ನೋಡಿದ್ನಲ್ಲ, ನಮ್ಮಮ್ಮ ಯಾವಾಗಲೂ ಮಾಡೋ ಟೇಸ್ಟೇ ಬಂದಿದ್ದೆ. ಸೊ ಗೈಸ್ ಫೈನಲಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಾಯಿತು. ತಲೆ ಇನ್ನೂ ಪೂರ್ತಿ ಒಣಗಿಲ್ಲ ಗೈಸ್. ಇವಾಗ ಹೊಟ್ಟೆ ಐತೆ. ಬೆಳಿಗ್ಗೆ ತಿಂಡಿನ ನಾನು ಊಟ ಟೈಮಿಗೆ ತಿಂತಿದ್ದೀನಿ. ಟೈಮ್ ನೋಡ್ಬೋದು 1:30. ಬೆಳಿಗ್ಗೆ ತಿಂಡಿನ ಗೈಸ್ ಊಟ ಟೈಮಿಗೆ ತಿಂತಿದ್ದೀನಿ. ಸೊ ಗೈಸ್ ನಮ್ಮಮ್ಮ ಹಾಕ ಬರ್ತೈತೆ. ಸೊ ಗೈಸ್ ಹೆಂಗಿರುತ್ತೆ ನೋಡೋಣ. ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಇತ್ತು, ನಮ್ಮ ಮನೇಲಿ ಮಾಡೋದು ನಮ್ಮ ಅಮ್ಮ ಮಾಡೋ ಬಿರಿಯಾನಿ ಅಂತ. ನೋಡೋಣ ಗೈಸ್ ಯಾವ ರೀತಿ ಇರುತ್ತೆ ಅಂತ. ಮೊಸರು ಬೇರೆ ಇದೆಯಾ? ಚಾಪ್ಸು ಮತ್ತು ಬಿರಿಯಾನಿ ಸಾಕು ಸಾಕು ಸಾಕು. ಪಕ್ಕ ನಾಟಿ ಸ್ಟೈಲ್ ಬಿರಿಯಾನಿ ಸಕ್ಕತ್ತಾಗಿದೆ ಗೈಸ್. ಫುಲ್ ಬ್ಯಾಟಿಂಗ್ ಮಾಡ್ಬಿಟ್ಟು ಸಿಗೋಣ ಗೈಸ್. ಒಂಚೂರು ತೆಗಿ ಮೊಸರು ಹಾಕ್ತೀನಿ. ಗೈಸ್ ನಮ್ಮ ಹುಡುಗ ಇವತ್ತು ಹಾಸ್ಪಿಟಲ್ ಇದೆ, ಅದಕ್ಕೋಸ್ಕರ ಊಟ ತಗೋ ಹೋಗ್ತಿದ್ದೀನಿ. ನೋಡ್ಬೋದು ಗೈಸ್ ಇಲ್ಲಿ 3 ಹೊತ್ತು. ಹಾಂ ಗೈಸ್ ಲಿಫ್ಟು ವರ್ಕ್ ಆಗ್ತಿಲ್ಲ, ಅದಕ್ಕೆ ಸ್ಟೆಪ್ಸ್ ಹತ್ಕೊಂಡು ಹೋಯ್ತಾ ಇದ್ದೀವಿ. ಸೊ ಗೈಸ್ ಇಲ್ಲಿ ನೋಡಿ ಕುಯ್ಸ್ಕೊಂಡು ಮಲ್ಗವನೆ ಕೈನ ನೋಡಿ, ಮುಖ ಮುಚ್ಕೊತಿರೋದು ವಿಡಿಯೋ ಆನ್ ಮಾಡಿದ ತಕ್ಷಣ. ಸೊ ಗೈಸ್ ಇವಾಗಿನ ಬಿರಿಯಾನಿ ತಂದಿದ್ದೀನಿ, ತಿನ್ನಲಿ ಮಗು. ಆಮೇಲೆ ಹಾಕೊಳ್ಳಿ ಅಂತ ಕೊಟ್ಟವ್ರೆ, ಹಾಕತ್ತಿಲ್ಲ ಇದು, ಹಾಕೊಳ್ಳಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕೋ ಕಾಣೆ. ನಾನು ವಿಡಿಯೋ ಶುರು ಮಾಡಿದಾಗಲೇ ಹೇಳ್ದಾಗೆ 4 ಗಂಟೆಗೆ ಸೋಲಾಪುರ ಎಕ್ಸ್ಪ್ರೆಸ್ ಹತ್ತಿ ಬೆಂಗಳೂರಿಗೆ ಹೊರಟ ಅಷ್ಟೇ.